ವಿಡಿಯೋ. ನೀವು ಯಾರ್ಯಾರು CET ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಈ ವರ್ಷ KA CET ಅಪ್ಲಿಕೇಶನಲ್ಲಿ ಏನೇನು ಚೇಂಜಸ್ಗಳಾಗಿದೆ ಮತ್ತು ಯಾರ್ಯಾರು ಒಂದು KA CET ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದೊಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು KA ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಇವಾಗ KA ಅಪ್ಲಿಕೇಶನ್ ಆಗ್ತಾ ಇರೋದು ನೀವು CET ಎಕ್ಸಾಮ್ ಬರೆಯೋಕ್ಕೆ, ಹಾಗೆ CET ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ. ಮತ್ತು ನೀವು ಯಾರ್ಯಾರು ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ, ನೀವು ಕೂಡ ಕೌನ್ಸಿಲಿಂಗ್ಗೆ ಇವಾಗಲೇ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮ್ಮ ನೀಟ್ ರಿಸಲ್ಟ್ ಬಂದಾದಮೇಲೆ ನಿಮ್ಮ ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡ್ತು ಅಂದರೆ ನೀವು ಡೈರೆಕ್ಟಾಗಿ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. KA ಅಪ್ಲಿಕೇಶನಲ್ಲಿ ಏನೇನು ಚೇಂಜಸ್ಗಳಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಏನಾದರೂ ಒಂದು ಸ್ಟ್ರೆಸ್ ಫ್ರೀ ಕೌನ್ಸಿಲಿಂಗ್ ಸರ್ವಿಸ್ ಬೇಕಾಗಿದೆ ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದರೆ ನೀವು ಈ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಸರ್ವಿಸ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಅಂಟಿಲ್ ನಿಮಗೆ ಎಲ್ಲ ಥರದ ಕೌನ್ಸಿಲಿಂಗ್ ಆಗಿರ್ಬೋದು, KA CET ಎಕ್ಸಾಮ್ ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಕೂಡ ಇರುತ್ತೆ. ನಿಮಗೇನಾದರೂ ಒಂದು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗೋಕ್ಕೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇರುತ್ತೆ ಅವ್ರು ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಪ್ರತಿಯೊಬ್ಬರು ಕೂಡ ಈಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಯಾಕೆಂದರೆ KA ಅಪ್ಲಿಕೇಶನಲ್ಲಿ ಮೇಜರ್ಗೆ ಕೆಲವು ಚೇಂಜಸ್ಗಳನ್ನ ಮಾಡಿದ್ದಾರೆ. ನೀವು KA ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಈ ಒಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ, ಅದು ಕೂಡ ಕ್ಲಿಯರ್ ಆಗಿ. ಇಲ್ಲಿ ಲಾಸ್ಟ್ ಇಯರ್ ಏನೇನು ಚೇಂಜಸ್ಗಳಾಗಿತ್ತು ಅನ್ನೋದನ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರೋ ನಮ್ಮ ಚಾನಲ್ನ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋಸ್ಗಳಲ್ಲೇ ತಿಳಿಸ್ಕೊಡಿದ್ದೀನಿ. ಈ ವರ್ಷ ಏನು ಚೇಂಜಸ್ನ ಮಾಡಿದ್ದಾರೆ ಅಂದರೆ ಮೇಜರಾಗಿ ಇಲ್ಲಿ ಅಪ್ಲಿಕೇಶನ್ನ ನೀವೆಲ್ಲರೂ ಕೂಡ ಒಂದು CET ಅಪ್ಲಿಕೇಶನ್ನ ಫಿಲಪ್ ಮಾಡಾದಮೇಲೆ ಪ್ರಿಂಟ್ ತೊಗೊಳಕ್ಕಾಗಲ್ಲ. ನೀವು ಪ್ರಿಂಟ್ ತೊಗೊಂಡ್ರೆ ನಿಮ್ಮ CET ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಆದರೆ ಎಲ್ಲರಿಗೂ ಕೂಡ ಪ್ರಿಂಟ್ ತೊಗೊಳಕ್ಕಾಗಲ್ಲ, ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಅನ್ನೋದನ್ನ ಮೊದಲೇ ತಿಳಿಸಿದ್ದಾರೆ. ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿ KA ಲಾಸ್ಟ್ ಇಯರ್ ಕ್ಲಿಯರ್ ಆಗಿ ಹೇಳಿದರು, ಕೆಲವು ಡೀಟೇಲ್ಸ್ ಆನ್ಲೈನಲ್ಲಿ ವೆರಿಫೈ ಆಗುತ್ತೆ, ಕೆಲವುದು ನೀವು ಹೋಗಿ ಆಫ್ಲೈನಲ್ಲಿ ವೆರಿಫೈ ಮಾಡಿಸ್ಕೋಬೇಕು ಅಂತ ಹೇಳಿದರು. ಆದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮಾಡಿಸ್ಕೊಂಡಿರಲಿಲ್ಲ, ಅವ್ರಿಗೆ ಪ್ರಾಪರಾಗಿ ಒಂದು ನಾಲೆಡ್ಜ್ ಇರಲಿಲ್ಲ. ಅವರೆಲ್ಲ ಏನು ಮಾಡಿದೆ ಅಂದರೆ ಕೌನ್ಸಿಲಿಂಗ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿದ್ರು. ಅವ್ರಿಗೆ ಒಂದು ಕೌನ್ಸಿಲಿಂಗಿಗೆ ಒಂದು ಲಾಗಿನ್ ಡೀಟೇಲ್ಸ್ ಬೇಕಾಗುತ್ತೆ, ಅದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರೆ ಮಾತ್ರ ಸಿಗುತ್ತೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಮಿಸ್ ಮಾಡಿದ್ದಾರೆ. ಅವಾಗ ಒಂದು KA ಹೋಗಿ ರಿಪೋರ್ಟ್ ಮಾಡ್ತಾಯಿದ್ದಾರೆ, ನಂಗೆ ಲಾಗಿನ್ ಆಗೋಕ್ಕಾಗ್ತಾಯಿಲ್ಲ ಅಂತ. ಆ ರೀತಿ ಎಲ್ಲ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರ ಇವಾಗಲೇ ನಿಮಗೆ ಫಸ್ಟನ್ನೇ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಯಾರ್ಯಾರು ಎಲಿಜಿಬಿಲಿಟಿ ಕ್ಲಾಸ್ ಹೇಗೆ ಬಿಲಾಂಗ್ ಆಗಿದ್ದೀರಾ, ನೀವೇನಾದರೂ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಕೋಟಾ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡಿದ್ದೀರಾ, ಅಥವಾ ತುಳು ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿ, ಮುಸ್ಲಿಮ್ ಅಥವಾ ಕ್ರಿಶ್ಚಿಯನ್ ಮೈನಾರಿಟಿಗಳನ್ನ ಏನಾದರೂ ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡಿದರೆ ನಿಮಗೆ ಯಾರಿಗೂ ಕೂಡ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಳಕ್ಕಾಗಲ್ಲ. ಮತ್ತು ನೀವೇನು ಮಾಡಬೇಕಂದ್ರೆ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ಬೇಕಾಗುತ್ತೆ. ನಿಮ್ಮ PU ಕಾಲೇಜ್ ತೊಗೊಂಡೋಗ್ಬೋದು ಅಥವಾ ಗೌರ್ಮೆಂಟ್ PU ಕಾಲೇಜ್ ಹತ್ರ ತೊಗೊಂಡೋಗ್ಬೋದಾಗಿರುತ್ತೆ. ಡ್ರಾಪರ್ಸ್ ಆಗಿದ್ರೆ ಅಲ್ಲೋಗಿ ಈ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲನೂ ಕೂಡ ಕೊಟ್ಟು ವೆರಿಫೈ ಮಾಡಿಸ್ಕೋಬೇಕು. ಅವರು ವೆರಿಫೈಡ್ ಸರ್ಟಿಫಿಕೇಟ್ ಕೊಟ್ಟಿದ ತಕ್ಷಣ ನಂತರ ನೀವು ಬಂದು ಇಲ್ಲಿ KA ಪೋರ್ಟಲಲ್ಲಿ ಒಂದು ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೊಗೋಬೋದಾಗಿರುತ್ತೆ. ನೀವು ಯಾರ್ಯಾರು ಸ್ಟೂಡೆಂಟ್ಸು ಕ್ಲಾಸ್ B ಇಂದ Oವರೆಗೂ ಕೂಡ ಬಿಲಾಂಗ್ ಆಗಿರ್ತಾರೆ ಅವರೆಲ್ಲರೂ ಕೂಡ KA ಆಫೀಸ್ಗೆ ಹೋಗಬೇಕಾಗುತ್ತೆ. ಅಲ್ಲೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಾದ್ಮೇಲೆ ಅವರು KA ಅಪ್ಲಿಕೇಶನ್ನ ಒಂದು ಪ್ರಿಂಟೌಟ್ನ ತೊಗೋಬೋದು. ಇದನ್ನ ಇಲ್ಲೇ ಮೆನ್ಷನ್ ಮಾಡಿದರೆ ಇದನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಓಕೆನಾ? ಮತ್ತು ಹಾಗಾದರೆ ಅಪ್ಲಿಕೇಶನ್ ಪ್ರಿಂಟೌಟ್ ಇಮಿಡಿಯೇಟಾಗಿ ಯಾರಿಗೆ ಬರುತ್ತೆ ಒಂದು CET ಅಪ್ಲಿಕೇಶನ್ನ ಫಿಲಪ್ ಮಾಡಿದ ತಕ್ಷಣ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ಹೇಗೆ ಬಿಲಾಂಗ್ ಆಗಿದ್ದೀರಾ ಹಾಗೆ ನೀವು ಯಾವುದೇ ಥರದ ಒಂದು ಕನ್ನಡ ಮೀಡಿಯಮ್ ರೂರಲ್ ಕೋಟಾ ಏನೂ ಕೂಡ ಕ್ಲೈಮ್ ಮಾಡಿಲ್ಲ, ಮತ್ತು ನೀವು ಸ್ಟಡಿ ಡೀಟೇಲ್ಸ್ ಏನಿದೆಯಲ್ಲ ನಿಮ್ಮದು 1 to 12 ಅದರಲ್ಲಿ ಮಿನಿಮಮ್ 7 ಇಯರ್ಸು ಇನ್ಕ್ಲೂಡಿಂಗ್ 10th ಅಥವಾ 2nd PUC ಕರ್ನಾಟಕ ಎಕ್ಸಾಮಲ್ಲಿ ಬರೆದಿರುವಂಥ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಆನ್ಲೈನಲ್ಲಿ ವೆರಿಫೈ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೊಗೋಬೋದು. ನೀವು ಯಾವುದೇ ಥರದ ಒಂದು PU ಕಾಲೇಜ್ನ ವಿಸಿಟ್ ಮಾಡುವಂಥ ಅಗತ್ಯ ಇಲ್ಲ. ಇದು ಮೇಜರಾಗಿ 2 ಚೇಂಜಸ್ ಆಗಿದೆ. ನಂತರ 3ನೇ ಚೇಂಜಸ್ ಏನಂದರೆ ಇಲ್ಲಿ ನೋಡಿ SC ಕ್ಯಾಟಗರಿಗೆ ಯಾರು ಬಿಲಾಂಗ್ ಆಗಿರ್ತೀರಾ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ ಇರೋದು ವ್ಯಾಲಿಡ್ ಇರೋದಿಲ್ಲ.
ನೀವು ತಹಸೀಲ್ದಾರ್ ಆಫೀಸ್ನ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಹೋಗಿ ನೀವು ಒಂದು ಸಬ್ ಕ್ಯಾಟಗರಿ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಅಂದರೆ ನಿಮಗೆ ಹೊಸದಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಅದರಲ್ಲಿ ನಿಮ್ಮದು SC ಕ್ಯಾಟಗರಿ, ಕ್ಯಾಟಗರಿ A, SC ಕ್ಯಾಟಗರಿ, ಕ್ಯಾಟಗರಿ B ಅಂತ ಬರುತ್ತೆ. SC ಕ್ಯಾಟಗರಿ C ಅಂತ ಈ ರೀತಿ ಸಬ್ ಕ್ಯಾಟಗರಿಗಳನ್ನ ಮೆನ್ಷನ್ ಮಾಡಿ ಕೊಡ್ತಾರೆ. ಅದ್ರ ಪ್ರಕಾರ ನಿಮಗೆ ಈ ವರ್ಷ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಗ ನಾಳೆನೇ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಸಬ್ ಕ್ಯಾಟಗರಿ ಮೆನ್ಷನ್ ಮಾಡಿ ನನಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡಿ ಅಂತ ಹೇಳಿ ಅವರು ಕೊಡ್ತಾರೆ. ನಿಮಗೆ ಪ್ರೆಸೆಂಟ್ ಏನಿದೆಯಲ್ಲ ಅದನ್ನ ತೊಗೊಂಡೋಗ್ಬಿಟ್ಟು ಈ ರೀತಿ ಸಬ್ ಕ್ಯಾಟಗರಿ ನನಗೆ ಮೆನ್ಷನ್ ಆಗಿರೋಂಥ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮತ್ತು ಇಲ್ಲಿ 4ನೇದಾಗಿ ಆಗಿರುವಂಥ ಚೇಂಜಸ್ ಏನಂದರೆ, ಈ ವರ್ಷ ನೀವು ಲಾಗಿನ್ ಅಲ್ಲ, ರಿಜಿಸ್ಟರ್ ಆಗಬೇಕಾದ್ರೇ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್, ಫಾದರ್ ನೇಮ್, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಎಕ್ಸಾಕ್ಟಾಗಿ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ ಅದು ಮ್ಯಾಚಪ್ ಆಗಬೇಕು. ಒಂದು ಲೆಟರ್ ಏನಾದರೂ ಅಕ್ಕಪಕ್ಕ ಆಗಿದೆ ಅಂದರೆ ಅದು ನಿಮಗೆ ರಿಜಿಸ್ಟರ್ ಆಗೋಕ್ಕೆ ಬಿಡಲ್ಲ, ಕೀ ಅಪ್ಲಿಕೇಶನ್ ಆಗೋಕ್ಕೆ. ಏನಾದರೂ ಅದು ನಿಮ್ಮದು ತಪ್ಪಿದೆ ಅಂದರೆ ಬೇಗ ಕರೆಕ್ಷನ್ ಕೊಡಿ. ನಾಳೆನೇ ಹೋಗಿ ಕರೆಕ್ಷನ್ ಕೊಟ್ಟರೆ ನಿಮ್ಗೆ 15 ದಿನದಲ್ಲಿ ಅದು ಕರೆಕ್ಟ್ ಆಗುತ್ತೆ. ನಂತರ ಒಂದು ಫೆಬ್ರವರಿ 10ನೇ ತಾರೀಕು ಆದಮೇಲೆ ಒಂದು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಇದ್ರ ಬಗ್ಗೆ ನಮ್ಮ ಚಾನಲ್ ನಿಮ್ಗೆ ಆಗಲೇ 2 ಮಂತ್ಸ್ 3 ಮಂತ್ಸ್ ಬಿಫೋರೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಚಾನಲ್ನ ರೆಗ್ಯುಲರ್ಗೆ ವಾಚ್ ಮಾಡ್ತಾ ಇರ್ತೀರಾ, ಅವ್ರಿಗೆ ನಿಮಗೆ ಇನ್ಫಾರ್ಮೇಷನ್ ಆಗಲೇ ತಲುಪಿರುತ್ತೆ. ಎಷ್ಟೊಂದು ಜನ ಆಗಲೇ ಸರಿ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ವೀಡಿಯೋ ನೋಡಿ. ನೀವು ಸರಿ ಮಾಡ್ಕೊಂಡಿಲ್ಲ, ಮಿಸ್ಟೇಕ್ ಇತ್ತು ಅಂದರೆ ಸರಿ ಮಾಡ್ಕೊಳ್ಳಿ. ಸರಿನಾ? ಇದು ಮೇಜರಾಗಿ 4 ಚೇಂಜಸ್ ಈ ವರ್ಷ ಆಗಿರೋವಂಥದ್ದು. ಮತ್ತು ನಿಮಗೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೇಜರಾಗಿ ಒಂದು ಕೇಳುತ್ತೆ, ನೀವು ಯಾವೊಂದು ಕ್ಲಾಸ್ಗೆ ಬಿಲಾಂಗ್ ಆಗಿದ್ದೀರಾ ಅಂತ. ಇಲ್ಲಿ ನೋಡಿ, ನೀವೇನಾದರೂ ಒಂದು 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದೀರಾ, ಹಾಗೆ 10th ಅಥವಾ 2nd PUCನ ಎಕ್ಸಾಮ್ನ ಕರ್ನಾಟಕದಲ್ಲಿ ಬರೆದಿದ್ದೀರಾ ಅಂದರೆ ನೀವು ಕ್ಲಾಸ್ ಹೇಗೆ ಬರ್ತೀರಾ. ಸರಿನಾ? ಇದೇ ರೀತಿ ಓವರೆಗೂ ಕೂಡ ಇದೆ. ನಿಮ್ದೇನಾದರೂ ಬೇರೆ ಕೇಸ್ ಇದೆ, ನೀವು ಸ್ವಲ್ಪ ಕಮ್ಮಿ ಇಯರ್ ಓದಿದ್ದೀರಾ ಅಂದರೆ ನೀವು ಈ ಒಂದು ಬ್ರೋಚರ್ನ ರೆಫರ್ ಮಾಡಿ ನೀವು ಯಾವೊಂದು ಕ್ಲಾಸ್ ಅಂಡರಲ್ಲಿ ಬರ್ತೀರಾ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಈ ಒಂದು ಬ್ರೋಚರ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿ PDFಗಳು ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಇಷ್ಟು ಮೇಜರ್ ಆಗಿ ಈ ವರ್ಷ ಚೇಂಜಸ್ ಆಗಿದೆ. ನೆಕ್ಸ್ಟ್ ಫರ್ದರ್ ಆಗಿ ಏನಾದರೂ ಚೇಂಜಸ್ ಆದರೆ ಅಪ್ಡೇಟ್ ಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ತಪ್ಪದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತು ನೀವು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ರೆ ನೆಕ್ಸ್ಟ್ ಅವರೊಂದು ಇಂಪಾರ್ಟೆಂಟ್ ವಿಡಿಯೋನ ನಿಮಗೆ ಶೇರ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಶೇರ್ ಆಗಬೇಕಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಶೇರ್ ಮಾಡಬೇಕು ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.